ತುಂಬಾ ಜನ ಏನ್ ಬಿಂಬಿಸ್ಬಿಟ್ಟಿದ್ದಾರೆ, ಕಿಕ್ಕೇರಿ ಅನಂತ ಸ್ವಾಮಿ ವಿರೋಧಿ, ಕಿಕ್ಕೇರಿ ಅಶ್ವತ್ ಪರ, ಕಿಕ್ಕೇರಿಗೆ ಅನಂತ ಸ್ವಾಮಿ ಹಾಡು ಆಗುವುದು ಬೇಕಿಲ್ಲ ಅಂತ ಬಿಂಬಿಸ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಅವ್ರು ಬೇಳೆ ಬೇಯಿಸ್ಕೊಳ್ಳೋದು. ನಿಮ್ಮ ಮುಖಾಂತರ ಸತ್ಯಂ ಶಿವಂ ಸುಂದರಂ, ಆಯ್ತಾ? ಹಾಗಾಗಿ ವಿಶ್ವಂ ಶಿವಂ ಸುಂದರಂ. ನಿಮ್ಮ ಮುಖಾಂತರ ನಾನೇನು ಹೇಳಿಕೊಟ್ಟಿದ್ದೀನಿ, ನಾನು ಅನಂತ ಸ್ವಾಮಿ ವಿರೋಧಿ ಅಲ್ಲ, ಸುಗಮ ಸಂಗೀತದ ದೊರೆ ಅಂತ ಕರೆಸ್ಕೊಂಡವರು ಅನಂತ ಸ್ವಾಮಿ. ಅನಂತ ಸ್ವಾಮಿ ಕಾಲಕ್ಕೆ ಅದೊಂದು ಸುವರ್ಣಯುಗ. ಅವರ ಭಾವಸಂಗಮ ಕ್ಯಾಸೆಟ್ಟು ಇಡೀ ಸುಗಮ ಸಂಗೀತನ ಹುಟ್ಟಾಕಿದಂಥ ಕ್ಯಾಸೆಟ್ಟು, ಅದರಲ್ಲಿ ಏನು ಅನುಮಾನ ಇಲ್ಲ. ಅವರ ಎದೆ ತುಂಬಿ ಹಾಡಿದ ಹಾಡು ಬಹುಶಃ ಇನ್ನೊಂದು ತಲೆಮಾರಿಗೂ ಕೂಡ ಹಾಗೆ ಇರುತ್ತೆ ಅಂತ ಅದ್ಭುತವಾದ ಗೀತೆಗಳನ್ನು ಕೊಟ್ಟಂಥ ಅನಂತ ಸ್ವಾಮಿ ಅವ್ರ ಬಗ್ಗೆ ನನಗೆ ಬಹಳ, ಅನಂತ ಸ್ವಾಮಿ ಮತ್ತು ರಾಜು ಅನಂತ ಸ್ವಾಮಿ ಇಬ್ಬರ ಬಗ್ಗೆ ನನಗೆ ತುಂಬ ಗೌರವ. ಅನಂತ ಸ್ವಾಮಿ 75 ಆ ಸಂದರ್ಭಕ್ಕೆ ಜೈವಾರ್ಥಕ್ಕೆ ಟ್ಯೂನ್ ಮಾಡ್ತಾರೆ. 79 ಅಂತ ಅನ್ಕೋತೀನಿ. 79 ಮಾಡಿದಾಗ ಅವರು ಜಯ ಭಾರತ ಜನನೀಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜಯ ಭಾರತ ಜನನೀಯ ತನುಜಾತೆ. ಇದಾದ್ಮೇಲೆ ಇರೋದೇನು ಅಂದ್ರೆ ಭೂದೇವಿಯ ಮಕುಟದ ನವಮಣಿಯೇ ಅಂತಿದೆ. ಅನಂತ ಸ್ವಾಮಿ ಮಾಡಲ್ಲ. ಭಾರತ ಜನನೀಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ ಅಂತ ಮಾಡ್ತಾರೆ. ಸೊ ಒಂದು ಚರಣ ಬಿಟ್ರು, ಆಯ್ತಾ? ಈ ಜನನೀಯ ಜೋಗುಳ ಆದ ತಕ್ಷಣ ಅವರು ನೆಕ್ಸ್ಟ್ ಶುರು ಆಗ್ಬೇಕಾಗಿರೋದೇನು, ಶಂಕರ ರಾಮಾನುಜ, ಎಷ್ಟು ಅದ್ಭುತವಾದ ಸಾಹಿತ್ಯ ಗಮನಿಸಿ. ಶಂಕರ ರಾಮಾನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪ ಲಕುಮಿಪತಿ ಜನ್ನ ಕುಮಾರವ್ಯಾಸರ ಮಂಗಲಧಾಮ ಕವಿ ಕೋಗಿಲೆಗಳ ಪುಣ್ಯಾರ ನಾನಕ ರಾಮಾನಂದ ಕಬೀರರ, ಇದನ್ನೆಲ್ಲ ಬಿಟ್ಬಿಟ್ಟು ನಾಡಗೀತೆ ಹೆಂಗಾಗುತ್ತೆ? ಇದಾದ್ಮೇಲೆ ತೈಲಪ ಹೊಯ್ಸಳರಾಳಿದ ನಾಡೆ, ದಂಕಣ ಜಕ್ಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ. ಕಾವೇರಿನ ಬಿಟ್ಟರೆ ನಾಡಗೀತೆ. ಹಾಗಾಗಿ ಈ ಚರಣಗಳನ್ನು ಬಿಟ್ಟು ಅನಂತ ಸ್ವಾಮಿ ಜನನೀಯ ಜೋಗುಳ ವೇದದ ಘೋಷ ಬಿಟ್ಟ ಮೇಲೆ ಅವರು ಡೈರೆಕ್ಟ್ ಆಗಿ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಇಲ್ಲಿಗೆ ಬರ್ತಾರೆ. ಸೊ ಭೂದೇವಿಯ ಮುಕುಟ ಬಿಟ್ರು, ಶಂಕರ ರಾಮಾನುಜ ಬಿಟ್ರು, ತೈಲಪ ಹೊಯ್ಸಳ ಬಿಟ್ರು. ಇದನ್ನು ಬಿಟ್ಟು ಡೈರೆಕ್ಟ್ ಆಗಿ ಸರ್ವ ಜನಾಂಗಕ್ಕೆ ಹೋಗ್ತಾರೆ. ಅವ್ರು ಮಾಡಿರೋದು ಜಯಭಾರತ ಪಲ್ಲವಿ, ಜನನೀಯ ಜೋಗಳ ಇನ್ನೊಂದು ಚರಣ, ಸರ್ವ ಜನಾಂಗ ಇನ್ನೊಂದು ಚರಣ, ಇಷ್ಟು ಮಾಡಿದ್ದಾರೆ. ನಾನು ಆ ಕಮಿಟಿಲಿದ್ದಾಗ ನಾನೇನು ಹೇಳಿದೆ, ಸರ್ ಅನಂತ ಸ್ವಾಮಿ ಒಂದು ಸೆಲ್ಯೂಟ್ ಮಾಡ್ಬೋದು, ಬಹಳ ದೊಡ್ಡ ಗೌರವ ಇದೆ ನಮ್ಗೆ ಅವ್ರ ಬಗ್ಗೆ. ನೀವು ಅನಂತ ಸ್ವಾಮಿ ಇದು ಮಾಡೋದೇ ಆದರೆ ಇಷ್ಟು ಮಾತ್ರ ಮಾಡಬೇಡಿ, ಅಷ್ಟೇ ನಾಡಗೀತೆ. ರಾಷ್ಟ್ರಗೀತೆ ಅಷ್ಟುದ್ದ ಇತ್ತಲ್ವಾ, ಫಿಟ್ ಮಾಡಿದ್ರಿ ತಾನೆ, 52 ಸೆಕೆಂಡಿಗೆ ಮಾಡಬೇಕು ಅಂತ ಹೊತ್ತಾನೆ. ಒಂದೇ ಮಾತ್ರ ಎಷ್ಟುದ್ದ ಇದೆ, ಇವತ್ತು ಎಷ್ಟು ಆಡ್ತಾರೆ, ಒಂದು ಪಲ್ವಿ ಒಂದು ಚರಣ ಅಷ್ಟೇ ಆಡ್ತಾರೆ ಒಂದು ಮಾತು. ಎಕ್ಸೆಪ್ಟ್ RSS ಅಲ್ಲಿ ಇರುವ ಕೆಲವು ಶಾಖೆ ಅವರು ಗೊತ್ತಿರೋರು ಬಿಟ್ರೆ ಬಹುತೇಕ ಜನ ಒಂದೇ ಮಾತ್ರ ಮಾಡೋದು, ಒಂದು ಪಲ್ವಿ ಒಂದು ಚರಣ ಅಷ್ಟೇ. ಹಾಗೆ ನಮ್ಮ ವಾದ ಏನಿತ್ತು, ಅನಂತ ಸ್ವಾಮಿ ಬಗ್ಗೆ ಗೌರವ ಇದೆ, ಅವ್ರಿಗೆ ಗೌರವ ಕೊಡಿ, ನಾಡಗೀತೆಗೆ ಅನಂತ ಸ್ವಾಮಿ ಟ್ಯೂನ್ ಇಟ್ಕೊಳ್ಳಿ, ಪರವಾಗಿಲ್ಲ. ಅವ್ರು ಮಾಡಿದ್ದು 2 ಚರಣ ಒಂದು ಪಲ್ವಿ ರೀತಿ ಅಷ್ಟು ಇಟ್ಕೊಬಿಟ್ಟು ಮುಗಿಸಿ. ಆದರೆ ಸಂಪೂರ್ಣ ನಾಡಗೀತೆ ಅಂತ ನಿಮ್ಮ ಸರ್ಕಾರಿ ಆದೇಶ ಹೇಳುತ್ತೆ. ಸಂಪೂರ್ಣ ನಾಡಗೀತೆ ಹಾಡಬೇಕಾದ್ರೆ ನಿಮ್ಗೆ ಆಪ್ಷನ್ ಇಲ್ಲ, ಅಶ್ವತ್ಥೇ ಮಾಡಬೇಕು. ಇಲ್ಲ ಸರ್ಕಾರಿ ಆದೇಶ ಬದಲಾಯಿಸಿ, ಇಲ್ಲ ನಾಡಗೀತೆ ಮೊಟಕುಗೊಳಿಸಿ. ಇದು ನಿಮಗೆ ಬಿಟ್ಟಿತ್ತು, ಸರ್ಕಾರಕ್ಕೆ ವಿರುದ್ಧ ಅಂತಲ್ಲ, ನಾಡಗೀತೆ ವಿರೋಧ ಅಲ್ಲ, ಅನಂತ ಸ್ವಾಮಿ ವಿರೋಧ ಅಲ್ಲ, ಅಶ್ವತ್ ಪರ ಅಲ್ಲ. ಅಶ್ವತ್ ಮಾಡಿರೋದನ್ನು ಬಳಸೋದಾದ್ರೆ ಅಶ್ವತ್ ಪೂರ್ತಿ ಬಳಸಿ. ಅನಂತ ಸ್ವಾಮಿ ಮಾಡಲೇಬೇಕು ಅಂತ ನೀವು ಮಾಡೋದಾದ್ರೆ ಅವರೇ ಮಾಡಿರುವ ಒಂದು ಪಲ್ವಿ 2 ಸಲ ಉಳಿಸ್ಕೊಂಡು ನಾಡಗೀತೆ ಅಂತ ಮಾಡಿ.
ಇದು ಕೋರ್ಟ್ಗೆ ಹೋಯ್ತು. ಅವರೆಲ್ಲ ಬರೀ ಸುಳ್ಳೆಲ್ಲ ಹೇಳಿದ್ರು ಕೆಲವರೆಲ್ಲ. ಬಹಳ ದೊಡ್ಡವರು ಅನ್ನಿಸ್ಕೊಂಡವರು ತುಂಬ ಸಣ್ಣತನದಲ್ಲಿ ನಾಡಗೀತೆಯನ್ನು ಅನಂತ ಸ್ವಾಮಿ ಪೂರ್ತಿ ಹಾಡುತ್ತಿದ್ದರು. ನಾನು ಅವರ ಜೊತೆ ಹಾಡುತ್ತಿದ್ದೆ. ಅವರು ನಮ್ಮ ಮನೆಗೇ ಬಂದು ಹಾಡುತ್ತಿದ್ದರು. ಯಾವನಾದ್ರು ಯಾರ್ದಾರು ಮನೆಗೆ ಹೋಗ್ಬಿಟ್ಟು ನಾಡಗೀತೆ ಆಡ್ತಾ ಕೂತ್ಕೊತಾರೆ. ಪ್ರೋಗ್ರಾಮಲ್ಲಿ ಆಡ್ಕೊಂಡು ಕೂತ್ಕೊಳ್ಳೋದಕ್ಕೆ. ಈಗ ನಿಮ್ಮ ಮನೆಗೆ ಬರ್ತೀರಪ್ಪ ತಿಂಡಿಗೆ ಅಂತ ಒಂದು ದಿವಸ ಕರಿತೀರಿ, ಕಿಕ್ಕೆರೆ ಅವರೇ ಬೈ ದಯವಿಟ್ಟು ತಿಂಡಿಗೆ ಬರಬೇಕು. ಆಯ್ತು ತಿಂಡಿಗೆ ಬನ್ನಿ, ನಾಡಗೀತೆ ಕಲಿ ಜೈ ನಿಂತ್ಕೊಳ್ಳಿ, ಜೈ ಭಾರತ ಜನನೀಯ ತನು ಜಾತೆ ಅಂತ ಶುರು ಮಾಡೋದಲ್ಲ. ನಿಮಗೆ ಪ್ರೀತಿ ಇದ್ರೆ ಅಶ್ವತ್ಥ ನಿಮ್ಮ ಮನೆಗೆ ಬರೆದ್ರೆ ನೀವೇನು ಕೇಳ್ತೀರಿ ಸರ್? ನಿಮ್ಮ ಬಾಯಲ್ಲಿ ಆ ನಿಂಗಿ ನಿಂಗಿ ಹಾಡು ಕೇಳಬೇಕು ಸರ್. ನಿಂಗಿ 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 ನಿದ್ದಿ ಕದ್ದಿ ಎಲ್ಲೇ ನಿಂಗಿ ಇದು ಕೇಳಬೇಕು ಸರ್ ಅಂತೀರಿ. ಅದು ಬಿಟ್ಟರೆ ನಿಮ್ಗೆ ಸ್ವಲ್ಪ ಸಾಹಿತ್ಯದ ಬಗ್ಗೆ ಬೇರೆ ಥರದ ಆಸಕ್ತಿ ಇದೆ. ಕಾಣದ ಕಡಲಿಗೆ ಬಲಿಸಿದೆ ಮನ ಇದನ್ನು ಕೇಳ್ತೀರಿ ಅಲ್ವಾ? ಸೊ ನಾಡಗೀತೆನ ಅನಂತ ಸ್ವಾಮಿ ಯಾವತ್ತೂ ಪೂರ್ತಿ ಹಾಡಲೇ ಇಲ್ಲ, ಹಾಡಲೇ ಇಲ್ಲ, ಹಾಡಲೇ ಇಲ್ಲ. ಇವರೆಲ್ಲ ಬರೀ ಹೇಳಿದ್ದು ಸುಳ್ಳು ಸುಳ್ಳು ಸುಳ್ಳು. ಕೋರ್ಟಲ್ಲಿ ನಡೀತಾ ಇದೆ. ಬಹುಶಃ ನನ್ನ ತಿಂಗಳಲ್ಲೇ ಜಡ್ಜ್ಮೆಂಟ್ ಬರುತ್ತೆ. ಒಂದು ಕಾರ್ಯಕ್ರಮ 3540 ಜನ ಏಕಕಾಲಕ್ಕೆ ಹಾಡ್ತಾರೆ. ಯಾವುದು? ಅಶ್ವಥ್ ತೀರ್ಕೊಂಡ್ಮೇಲೆ ಅಶ್ವತ್ಥ್ಗೆ ನಾವು ಒಂದು ಗೌರವ ಸಲ್ಲಿಸ್ಬೇಕು ಅಂಥೇಳಿ ಬೇರೆ 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 ಆವಾಗಲೇ ನನ್ನೆಲ್ಲ ದೇಶ ವಿದೇಶಗಳು ಎಲ್ಲ ಸುತ್ತಿ, ಎಲ್ಲ ಜಿಲ್ಲೆಗಳು ಸುತ್ತಿ ಕರ್ಕೊಂಡ್ಬಂದಿತ್ತು. ಅವತ್ತು ಕನ್ನಡ ಸಂಘ ದುಬೈ ವೇದಿಕೆ ಮೇಲಿತ್ತು, ಕನ್ನಡ ಸಂಘ ಸಿಂಗಾಪುರ ವೇದಿಕೆ ಮೇಲಿತ್ತು, ಕನ್ನಡ ಸಂಘ ನ್ಯೂಯಾರ್ಕ್ ಇತ್ತು, ಕನ್ನಡ ಸಂಘ ಲಾಸ್ ಏಂಜಲೀಸ್ ಇತ್ತು, ಕನ್ನಡ ಸಂಘ ಲಂಡನ್ ಇತ್ತು, ಕನ್ನಡ ಸಂಘ ಸೌತ್ ಆಫ್ರಿಕಾ ಇತ್ತು, ನೈರೋಬಿ ಇತ್ತು, ಕೆನ್ಯಾ ಇತ್ತು. ಸೊ ಈಗ ಎಲ್ಲ 15 ದೇಶಗಳ ಗಾಯಕಿಯರು ಬಂದಿದ್ದರು, ಡೆಲಿಗೇಷನ್ ಬಂದಿದ್ದರು. 30 ಜಿಲ್ಲೆಗಳ 15 ರಾಜ್ಯಗಳ ಕನ್ನಡಾಭಿಮಾನಿಗಳು ಬಂದು ಅಲ್ಲಿ ಹೈದರಾಬಾದ್ ಕನ್ನಡ ಸಂಘ, ಚೆನ್ನೈ ಕನ್ನಡ ಸಂಘ, ಮುಂಬೈ ಕನ್ನಡ ಸಂಘ ಅಂತ ಅಲ್ಲಿ ವೇದಿಕೆ ಮೇಲೆ ಬ್ಯಾನರ್ ಇಟ್ಕೊಂಡಿದ್ರು. ದಿ ಒನ್ ಆ್ಯಂಡ್ ಓನ್ಲಿ ಗಿನೀಸ್ ಅಂಡ್ ಲಿಮ್ಕಾ ಬುಕ್ಸ್ ಆಫ್ ರೆಕಾರ್ಡ್. ಇವತ್ತಿಗೂ ಅದು ಅಲ್ಲಿ ಹಾಡಿದ್ರು. ಅವತ್ತು ಶಂಕರ ಬಿದ್ರಿ ಅಂತ ಪೊಲೀಸ್ ಕಮಿಷನ್ ಇದ್ರು. ತುಂಬ ದೊಡ್ಡ ಕಾರ್ಯಕ್ರಮ ಅಲ್ವಾ, ಹಾಗಾಗಿ ಪೊಲೀಸ್ ಪ್ರೊಟೆಕ್ಷನ್ ಬೇಕಾಗಿತ್ತು. ಎಲ್ಲ ಪೊಲೀಸ್ನವರೆಲ್ಲ ಅಲ್ಲಿ ನಿಂತ್ಕೊಂಡಿತ್ತು. ತುಂಬ ಓವರ್ ಕ್ರೌಡ್ ಆಗೋಗಿತ್ತು. ನಮಗೆ ನಿಂತ್ಕೊಳ್ಳೋಕ್ಕೂ ಜಾಗ. ಮಿನಿಸ್ಟ್ರು ಒಳಗಡೆ ಬಂದಾಗಲೇ ಹರಸಾಹಸ ಪಟ್ಟು ಒಳಗಡೆ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆ ಸಂದರ್ಭದಲ್ಲಿ ಒಬ್ಬ ಜಾಯಿಂಟ್ ಡೈರೆಕ್ಟರ್ ಮತ್ತು ಒಬ್ಬರು ಗೆಜೆಟೆಡ್ ಮ್ಯಾನೇಜರ್ ಸಂಸ್ಕೃತಿ ಇಲಾಖೆಯವರು ಆ ಕಾರ್ಯಕ್ರಮಕ್ಕೆ ಬಂದು ಒಳಗೆ ಬರೋಕ್ಕಾಗ್ದೇ ಪಬ್ಲಿಕ್ಕಿಗೆ ಒಂದಷ್ಟು ಟಿ ವಿ ಹಾಕಿರ್ತೀವಲ್ಲ, ಏನು ಟಿ ವಿ ಅಂತೀರಿ ನೀವು? ಸ್ಕ್ರೀನ್, LED ಸ್ಕ್ರೀನ್ ಅದನ್ನ ಹಾಕಿದ್ವಿ. ಅವರಿಬ್ಬರು ನನಗೆ ಬಲವಂತರಾವ್ ಪಾಟೀಲ್ ಮತ್ತು ಭಾವಿಕಟ್ಟಿ ಅಂತ ಅವರಿಬ್ಬರು ಆ ಟಿ ವಿ ಮುಂದೆ ಇಟ್ಕೊಂಡು ಒಂದು ಸೆಲ್ಫಿ ತಗೊಂಡು ನಮ್ಗೆ ಹಾಕ್ತಾರೆ. ಕಿಕ್ಕೇರಿ ಅವರೇ ಕಾರ್ಯಕ್ರಮಕ್ಕೆ ಬಂದಿದ್ವಿ, ವೇದಿಕೆ ಮುಂಭಾಗಕ್ಕೆ ಎಲ್ಲೂ ಸೀಟ್ ಸಿಕ್ಕಲಿಲ್ಲ ನಮಗೆ, ಆದ್ರೆ ನಾವು ಇಲ್ಲಿ ಹೊರಗಡೆ ನಿಂತ್ಕೊಂಡು LED ಸ್ಕ್ರೀನಲ್ಲಿ ನೋಡ್ಕೊಂಡ್ವಿ. ನಿಜವಾಗ್ಲೂ 1 ಕೋಟಿ ನಮಸ್ಕಾರ, ಕನ್ನಡದ ನಮಸ್ಕಾರ ನಿಮಗೆ. ಯಾಕೆಂದರೆ ಯಾವ ತಾರಾ ಮೌಲ್ಯಗಳಿಲ್ಲದೆ ಬರೀ ಕನ್ನಡದ ಗೀತೆಗಳೇ ತಾರಾ ಮೌಲ್ಯಗಳಾಗಿ ಇಷ್ಟು ಸಾವಿರ ಜನ ಸೇರ್ಸೋಕ್ಕೆ ಸಾಧ್ಯ ಆಯ್ತಲ್ಲ ಕನ್ನಡದ ಕಾರ್ಯಕ್ರಮಕ್ಕೆ. ಕನ್ನಡದ ಕೆಲಸ ಮಾಡಿದ್ದೀರಿ ಸರ್. ಇದು ಕನ್ನಡ ನಾಡಿಗೆ, ಸಂಸ್ಕೃತಿ ಇಲಾಖೆಗೆ ಒಂದು ದೊಡ್ಡ ಗೌರವವನ್ನು ತಂದುಕೊಟ್ಟಂಥ ಕಾರ್ಯಕ್ರಮ ಇದು. ಅವರು ಜೈ ಭಾರತ ಜನನೀಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜಯ ಭಾರತ ಜನನೀಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಪೊಲೀಸ್ನವರು ನನ್ನ ಕಡೆಯಿಂದ ಇಳ್ಕೊಂಡಿದ್ದು ಬರುವಾಗ ಅವ್ರು ಹೇಳ್ತಾರೆ, ಸರ್ ಪೆರೇಡಲ್ಲಿ ರೆಡಿ ರೆಡಿ ಸ್ಯಾನಿಟೈಸ್ ಟೆನ್ಷನ್ ಅಂತಲ್ಲ ನೋಡಿ ಸರ್, ನಮ್ಮ ರೋಮ ಎಲ್ಲ ನಿಂತ್ಕೊಂಡ್ಬಿಟ್ಟಿದೆ ಸರ್ ಈ ಗೀತೆ. ಯಾಕೆಂದರೆ 3540 ಜನ ಏಕಕಾಲಕ್ಕೆ ಗೀತೆ ಹಾಡಿದ ತಕ್ಷಣ ಅವರಲ್ಲಿರುವ ಕನ್ನಡತನವನ್ನು ಬಡಿದೆಬ್ಸೋದು. ಯಾಕೆ ನಾನು ಅಶ್ವಥ್ ಟ್ಯೂನ್ ಅಂತ ಕ್ಲೈಮ್ ಮಾಡ್ತೀನಿ ಅನ್ನೋದಕ್ಕೊಂದು ಪ್ರಶ್ನೆ ಇರುತ್ತೆ ಸ್ವಾಭಾವಿಕವಾಗಿ. ಯಾಕೆ ಅಂತ ಈಗ ನೀವು ಓಲೋ ಭಾರತ್ ಮಾತಾಕಿ ಅಂದ್ರೆ ಏನಂತೀರಿ? ಓಲೋ ಭಾರತ್ ಮಾತಾಕಿ ಅಲ್ವಾ? ಈ ಬೋಲೋ ಭಾರತ್ ಮಾತಾಕಿ ತಕ್ಷಣ ಜೈ ಜೈ ಅನ್ನಲ್ಲ ಅಲ್ವಾ? ಆ ಜೈ ಅನ್ನೋದು ಹೆಂಗಿರ್ಬೇಕು? ಅನಂತ ಸ್ವಾಮಿ ನಾಡಗೀತೆಯಾಗಿ ಮಾಡಲಿಲ್ಲ, ಗೀತೆ ಆಗಬಾರ್ದು. ಜಯ ಭಾರತ ಜನನೀಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳನ್ನ, ಜಯ ಹೇ ರಸ ಋಷಿಗಳ ಬೀಡೆ, ಜಯ ಭಾರತ ಜನನೀಯ ತನು ಜಾತೆ. ಆ
ಓ ಓ, ಇದು ಸಾಂಗ್ ಆಯ್ತಾ. ನೀವು ರೆಡಿ 1 2 1 2. ಜೈ ಭಾರತ ಜನನಿಯ ತನು ಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜೈ ಅನ್ನೋದು ಉದ್ಘೋಷ. ಯಾರು ಹೇಳ್ಬೇಕು, ಯಾರೋ ಸುಮ್ಮನೆ ನೀವು ಬೀದಿలో ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅಂತ ಅವನೇ ಹೇಳ್ಬಿಡ್ತಾನೆ ಸುಮ್ಮನೆ. ಎಲ್ಲ ನೀವು ಯಾರಿಗೂ ಹೇಳ್ಕೊಟ್ಟು ಕಲಾಸಿ ಪಾಲಿಕೆ ಮೆಜೆಸ್ಟಿಕ್ ಒಂದೇ ಮಾತರಂ ಅಂತ ಯಾರಿಗೂ ಹೇಳ್ಕೊಡ್ಬೇಕಾಗಿಲ್ಲ. ಹೀಗೆ ದಿ ಕಂಪೋಸಿಂಗ್ ಸ್ಟೈಲ್ ಆಫ್ ನಾಡಗೀತೆ ಫಾರ್ ನಾಡಗೀತೆ. ದಿ ಸಾಂಗ್ ಮಧುರೆಗೆ ಹೋದನು ಮಾಧವ, ಬರುವನು ಬಾರನು ಹೋದವ. ಸಾಂಗ್ ದಿಸ್ ಇಸ್ ದಿ ಮೆಲೋಡಿ ಕಿಂಗ್ ಅನಂತ ಸ್ವಾಮಿ ಅವರು ಕಂಪೋಸಿಂಗ್. ಸುಗಮ ಸಂಗೀತಕ್ಕೆ 100 ವರ್ಷ ಆಯಿತು ಈಗ. ಯಾಕೆ ಅಂದರೆ ಸುಗಮ ಸಂಗೀತದ ಗೀತೆ ಪ್ರಾರಂಭ ಆಗಿತ್ತು ಮಹಾತ್ಮ ಗಾಂಧಿಯವರು ಕಾಂಗ್ರೆಸ್ ಅಧಿವೇಶನಕ್ಕೆ ಬಂದಂಥ ಸಂದರ್ಭದಲ್ಲಿ ಬೆಳಗಾವಿ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಈ ಗೀತೆಗೆ 100 ವರ್ಷ ಆಯ್ತು. ಪೈಲ್ಗೋಳ್ ನಾರಾಯಣ ರಾಯರ ಈ ಗೀತೆಗೆ 100 ವರ್ಷ ಆಯ್ತು. ಪರಿಷತ್ತಿನ ಚಟುವಟಿಕೆಗಳು ಒಂದು ಬಹಳ ಮುಖ್ಯವಾಗಿ ಪ್ರತಿ ಒಂದು ಜಿಲ್ಲೆಯಲ್ಲಿ ಒಂದೊಂದು ಜಿಲ್ಲೆಯಲ್ಲಿ ಒಂದು ವಾರ್ಷಿಕ ಸಮ್ಮೇಳನ, ರಾಜ್ಯ ಮಟ್ಟದ ಸಮ್ಮೇಳನ. ಅದು 3 ದಿವಸಗಳ ಕಾಲ ನಡೆಯುತ್ತೆ ಪ್ರತಿ ವರ್ಷ. ಆಮೇಲೆ ಪರಿಷತ್ತಿನ ಚಟುವಟಿಕೆ ಅಂದರೆ ಕವಿಯ ನೋಡಿ ಕವಿತೆ ಕೇಳಿ ಅಂತ ಒಂದು ಇರುವ ಕವಿಗಳನ್ನು ವೇದಿಕೆ ಮೇಲೆ ಬಳಸ್ಕೊಂಡು ಸ್ವತಃ ಕವಿ ಆ ಕಾವ್ಯ ಹೇಗೆ ಹುಟ್ಟಿತು, ಯಾವಾಗ ಹುಟ್ಟಿತು ಅಂತ ಹೇಳ್ತಾ ಹೋಗ್ತಾರೆ. ಆ ಗೀತೆನ ಒಬ್ಬ ಗಾಯಕ ಬಂದು ಪ್ರೆಸೆಂಟ್ ಮಾಡ್ತಾರೆ. ಆಯಿತಾ. ಇದು ಕವಿಯ ನೋಡಿ ಕವಿತೆ ಕೇಳಿ ಅಂತ ಕಾರ್ಯಕ್ರಮದ ಹೆಸರು. ಇನ್ನೊಂದು ಕಾರ್ಯಕ್ರಮ ಮರೆಯಲಾಗದ ಮಹನೀಯರು. ಈಗಾಗಲೇ ಆಗಿ ಹೋಗಿರುವ ಕವಿಗಳು, ಆಗಿ ಹೋಗಿರುವ ಸಂಗೀತ ನಿರ್ದೇಶಕರು, ಅದನ್ನು ಬಳಸ್ಕೊಂಡು ಆ ಆಗಿ ಹೋಗಿರುವ ಕವಿಯ ಗೀತೆಯನ್ನು ಈಗಿನ ಕವಿಗಳು ವಾಚನ ಮಾಡ್ತಾರೆ. ಬೇಂದ್ರೆಯ ಕವಿತೆಯನ್ನು, ಕುವೆಂಪು ಅವರ ಕವಿತೆಯನ್ನು, ಅಥವಾ ವಿ ಸಿ ಅವರ ಕವಿತೆಯನ್ನು, ಅಥವಾ ಪೂತಿನ ಅವರ ಕವಿತೆಯನ್ನು ಈಗಿರ್ತಕ್ಕಂಥ ಕವಿಗಳು ಅಥವಾ ಸೆಲೆಬ್ರಿಟಿ ಅಂದರೆ ಯಾರೋ ಮುಖ್ಯಮಂತ್ರಿ ಚಂದ್ರು ಒಂದು ಪೂತಿನ ಅವ್ರ ಕವನ ಓದ್ಬೋದು, ನರಸಿಂಹಸ್ವಾಮಿ ಅವ್ರ ಕವನವನ್ನು TN ಸೀತಾರಾಮ್ ಓದ್ಬೋದು. ಹೀಗೆ ಬೇರೆ ಬೇರೆ ಒಂದಷ್ಟು ಜನ ಸೆಲೆಬ್ರಿಟೀಸು ಕರೆದು ಆ ಗೀತೆಗಳನ್ನು ಅವರು ವಾಚನ ಮಾಡೋ ಥರ ಮಾಡಿ ನಾವು ಆ ಗೀತೆಗಳನ್ನು ಹಾಡಿ ಮರೆಯಲಾಗದ ಮಹನೀಯರು ಇನ್ನೊಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದು ಬಹುತೇಕ ತಿಂಗಳ ಕಾರ್ಯಕ್ರಮ ಮತ್ತು ಜನ್ಮದಿನ, ಕವಿಯ ಜನ್ಮದಿನ ಮತ್ತು ಗಾಯಕರ ಜನ್ಮದಿನವನ್ನು ಆಚರಣೆ ಮಾಡೋದು ಪರಿಷತ್ತಿನ ವ್ಯಾಪ್ತಿಯಲ್ಲಿ ಬರುತ್ತೆ. ನರಸಿಂಹಸ್ವಾಮಿ ಟ್ರಸ್ಟಿನ ಕೆಲಸ ಕಾರ್ಯವ್ಯಾಪ್ತಿ ತುಂಬ ದೊಡ್ಡದು, ಅದು ರಾಜ್ಯವ್ಯಾಪಿ. ಅದು ಕೂಡ ಮಾಡ್ತಾ ಇದ್ದೀವಿ. ನರಸಿಂಹಸ್ವಾಮಿಯವರ ಗೀತೆಗಳ ರಾಜ್ಯ ಮಟ್ಟದ ಸ್ಪರ್ಧೆ ಮತ್ತು ನರಸಿಂಹಸ್ವಾಮಿಯವ್ರನ್ನ ಕುರಿತು ಪ್ರಬಂಧ ಸ್ಪರ್ಧೆಗಳು ಮತ್ತು ನರಸಿಂಹಸ್ವಾಮಿಯವರ 20 ಹೊಸ ಗೀತೆಗಳನ್ನು ಕಂಪೋಸ್ ಮಾಡಿ ಪ್ರತಿ ಜಿಲ್ಲೆಯಲ್ಲಿ ಹೊಸ ಹೊಸ ಗಾಯಕರನ್ನ ಗುರುತು ಮಾಡಿ ಅವ್ರಿಗೆ ಹೇಳಿಕೊಟ್ಟು ಅವರು ಆ ಇಡೀ ಜಿಲ್ಲೆಯ ಎಲ್ಲ ಹೋಬಳಿ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಅದನ್ನು ಟ್ರೈನಿಂಗ್ ಕೊಟ್ಟು ಆಮೇಲೆ ಅವರಿಂದ ಸಮೂಹ ಗಾಯನ ಮಾಡಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ನಾನು ಗಾಯಕನಾಗಕ್ಕೆ ಅಂತ ಬಂದವನೇ ಅಲ್ಲ. ಓನ್ಲಿ ಬಿಕಾಸ್ ಆಫ್ ಅಶ್ವಥ್. ಇವತ್ತು ನಾನು ಇಷ್ಟು ಮಾತಾಡೋಕ್ಕೆ, ಇಷ್ಟು ಹಾಡೋಕ್ಕೆ ಆತ್ಮವಿಶ್ವಾಸ ತುಂಬಿದವರು ಅವರು. ಹಾಗಾಗಿ ಸುಗಮ ಸಂಗೀತ ಕ್ಷೇತ್ರಕ್ಕೆ ಏನಾಗ್ತಾ ಇದೆ? ಈ CD ಮಾರಕ್ಕೆ ಆಗ್ತಾ ಇಲ್ವಲ್ಲ ಈಗ, MP3 ಮಾರಕ್ಕೆ ಆಗ್ತಾ ಇಲ್ವಲ್ಲ ಈಗ. ಏನು ಮಾಡ್ತಾ ಇದ್ದಾರೆ ಕಲಾವಿದರು? ಸೋಷಿಯಲ್ ಮೀಡಿಯಾ ಅಂತ ಒಂದು ಇದೆ, ಬಳಸ್ಕೋತಾ ಇದ್ದಾರೆ. ಅಪಾಯನೂ ಇದೆ, ಪ್ಲಸ್ಸು ಮೈನಸ್ ಎಲ್ಲ ಇದೆ. ಅಪಾಯ ಏನು ಅಂದರೆ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಅಂತ ಅವಳ ಒಂದು ಹುಡುಗಿ ಹಾಡಿದ್ಲು. ನಮ್ಮ ಕೇರ್ಪೇಟೆ ಹುಡುಗಿ, ಪಾಪ ತುಂಬ ಒಳ್ಳೆ ಹುಡುಗಿ, ಒಳ್ಳೆ ಮಗು, ಯಾರಿಗೂ ಹರ್ಟ್ ಮಾಡಬೇಕು ಅಂತ ಹಾಡಿದ್ದಲ್ಲ. ಸುಮ್ಮನೆ ಅವರೆಲ್ಲ ಫ್ರೆಂಡ್ಸ್ ಕೇಳಿದ್ರು ಏನೋ ಹಾಡು ಅಂತ. ಅದು 25 ಲಕ್ಷನೋ 30 ಲಕ್ಷನೋ ವ್ಯೂವರ್ಸ್ ಅಂತ. ಇದು ಅವಳದು ಹಂಗಾಯ್ತಲ್ಲ ಅಂತ ಬೇರೆಯವ್ರಿಗೆ ಕೆಟ್ಟಾಗಿ ಹಾಡಿ ಅದಕ್ಕೆ ಕಸು ತೊಟ್ಟಿಗೆ ತುಂಬ್ದಂಗೆ ಈ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಅಂತ ಮಾಡಿ ಆ ಕಸನೂ ತುಂಬ್ತಾ ಇದ್ದಾರೆ. ಜೊತೆಗೆ ನಮ್ಮಲ್ಲಿ ಅನೇಕ ಜನ ಗಾಯಕರು, ಸಂಗೀತ ನಿರ್ದೇಶಕರು ಅವ್ರದ್ದೇ ಒಂದು ಯೂಟ್ಯೂಬ್ ಚಾನಲ್ ಥರ ಮಾಡಿಕೊಂಡು ಅದು ಒಂದಷ್ಟು ಗೀತೆಗಳನ್ನು ಬಿಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಅವ್ರ ಯೂಟ್ಯೂಬ್ನಲ್ಲಿ. ಅಟ್ಲೀಸ್ಟ್ ನೀವು ತಿಂಗಳ ಹಾಡು, ಆಕಾಶವಾಣಿಯಲ್ಲಿ ಬರ್ತಿತ್ತಲ್ಲ ಸರ್ ತಿಂಗಳ ಹಾಡು ಅಂತ, ನವಸುಮ ಅಂತ ಬರ್ತಿತ್ತು ಆಕಾಶವಾಣಿ.
ನಾನು ಅದರಲ್ಲಿ ಹಾಡಿದ್ದೀನಿ. ಹೂವರಳಲ್ಲಿ ಮೊಗ್ಗಿನ ಸೆರೆ ಹರಿದು ಗಂಧದ ಬಿಡುಗಡೆಗೆ. ಎಲ್ಲ ಸಿದ್ಧ ಬಿದ್ದೀರಾ? ಹಾ, ಪೇಪರ್ ತಗೊಂಡ್ರಾ? ಪೆನ್ ಕೊಟ್ಟಿದ್ದೀರಲ್ವಾ? ಓಕೆ ಓಕೆ. ಈಗ ಬರ್ಕೊಳ್ಳಿ. ಹೂವರಳಲ್ಲಿ ಮೊಗ್ಗಿನ ಸೆರೆ ಹರಿದು ಗಂಧದ ಬಿಡುಗಡೆಗೆ, ಬೆಳಕ ಹಾಡು ಕತ್ತಲ ಮರದಲ್ಲಿ ರಾಗದ ಗಡಿ ಬಿಡಿಗೆ, ರಾಗದ ಗಡಿ ಬಿಡಿಗೆ. ಹಾ, ಎಲ್ಲ ಬರ್ಕೊಂಡಿದ್ದೀರಿ ಅಂತ ಅನ್ಕೋತೀನಿ. ಈಗ ಪೂರ್ತಿ ಒಂದ್ಸರಿ ಹೇಳ್ತೀನಿ ಕೇಳ್ಕೊಳ್ಳಿ ಅಂತ ಪೂರ್ತಿ ಹಾಡಿ ಆಯ್ತಾ? ನಾನು ಒಂದ್ಸಲಿ ಹಾಡೋದು, ಅವ್ರು ಒಂದ್ಸರಿ ಹಾಡ್ತಾರೆ ಅಂತ ಪರಿಭಾವಿಸೋದು, ಅಷ್ಟು ಗ್ಯಾಪ್, ಮತ್ತೆ ಅವ್ರು ಹಾಡ್ತಾರೆ. ಹೀಗೆ ಮಾಡಿ 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 ಸುಗಮ ಸಂಗೀತವನ್ನು ಆಕಾಶವಾಣಿ ಜನಮನಕ್ಕೆ ಆವಾಗ ತಲುಪಿಸ್ತು. ಜನ ಕೂತ್ಕೋತಾ ಇದ್ರು, ಬರ್ಕೋತಾ ಇದ್ರು. ಅಶ್ವಥ್ ಹೇಳ್ತಾರೆ, ಏನು, ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇವೆ ನಮ್ಮೊಳಗೆ, ಒಳಗಿದ ತಿಳಿಯನು ಕಲಕದೆ ಇದ್ದರೆ ಅಮೃತದ ಸವಿದೆ ನಾಲಿಗೆಗೆ, ಅಮೃತದ ಸವಿದೆ ನಾಲಿಗೆಗೆ, ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಇಲ್ಲೇ ಇರುವ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆವು ನಮ್ಮೊಳಗೆ. ಅಶ್ವತ್ಥದ್ದು ಎಕ್ಸ್ಪ್ರೆಷನ್ ಏನು ಅಂದರೆ, ನಿನ್ನ ಕವನ ಹಾಡುವಾಗ ಎದುರುಗಡೆ ಕೂತಿರೋನು ಕೇಳಬೇಕು, ಸಾಧ್ಯ ಆದ್ರೆ ಬರ್ಕೋಬೇಕು. ಹೆಂಗಪ್ಪ ಹೇಳ್ತೀರಿ ನೀವು? ಕ್ಲಾಸಿಕಲ್ ಮಾಡಿಬಿಟ್ರೆ ಇದನ್ನ ಎಲ್ಲೋ ಓಡೋಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗ, ಅವನೇನು ಬರ್ಕೋಬೇಕು? ಮಣ್ಣು ಅಲ್ವಾ? ಅಂದ್ರೆ ಇದನ್ನ ಹೇಳಿದ ತಕ್ಷಣ ಗುರಿ ಹತ್ಕೊಂಡ್ಬಿಡುತ್ತೆ. ಅವನು ಕ್ಲಾಸಿಕಲ್, ಅವನು ಆಡ್ಕೊಂಬಿಟ್ಟ. ಕ್ಲಾಸಿಕಲ್ಲು ಯಾವತ್ತೂ ಗರ್ಭಗುಡಿಯಲ್ಲಿರುವ ದೇವರು. ಅದ್ರ ಬಗ್ಗೆ ಮಾತಾಡೋಕ್ಕೆ ನನಗೇ ಯೋಗ್ಯತೆ ಇಲ್ಲ. ಶುದ್ಧ ಶಾಸ್ತ್ರೀಯ ಸಂಗೀತ ಅದು ದೇವರೇ. ಸುಗಮ ಸಂಗೀತ ಪ್ರಸಾದ, ಅದೆಲ್ಲರಿಗೂ ಕೊಡೋವಂಥದ್ದು, ಹಂಚೋದು. ಪೂಜೆ ಮಾಡಾದ್ಮೇಲೆ ಏನು ಮಾಡ್ತೀರಿ? ಹಂಚುತ್ತೆ. ಸುಗಮ ಸಂಗೀತ ಸಾಹಿತ್ಯವನ್ನು ಜನಮಾನಸಕ್ಕೆ ಹಂಚುವ ದೇವರ ಪ್ರಸಾದ, ಆಯ್ತಾ? ಹಾಗಾಗಿ ನಾವು ಈ ಸೋಷಿಯಲ್ ಮೀಡಿಯಾನ ಉಪಯೋಗಿಸಿಕೊಳ್ಳಬೇಕು, ದುರುಪಯೋಗ ಪಡಿಸಿಕೊಳ್ಳಬಾರದು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಓಹೋ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡತನ ಒಂದಿದ್ದರೆ ನೀ ಅಮ್ಮಗೆ ಕಲ್ಪತರೋ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಓಹೋ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ನಮಸ್ಕಾರ.